ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನನ್ನ ಮುಂಜಾನೆ ಲಾಗ್ ಶುರು ಮಾಡಾಕತ್ತೀನಿ. ನಾವೊಂದು ಫಂಕ್ಷನ್ಗೆ ಹೊಂಟೇವಿ. ಯಾವ ಫಂಕ್ಷನು ಏನು ಅಂತೇಳಿ ನೀವು ವಿಡಿಯೋನ ಪೂರ್ತಿ ನೋಡಿರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿದ್ರಿ ಅಂದ್ರೆ ನಿಮ್ಗೆ ಖಂಡಿತ ಎಲ್ಲ ಡೀಟೇಲ್ಸ್ ಸಿಗ್ತೈತಿ. ಈ ವಿಡಿಯೋ ಪ್ರತಿಯೊಬ್ಬರ ಶಾಲಾ ದಿನಗಳನ್ನು ಮತ್ತು ಬಾಲ್ಯವನ್ನು ನೆನಪು ಮಾಡ್ತೈತೆ ಅಂತಲೇ ಹೇಳ್ತೀನಿ. ಹಂಗಾದ್ರೆ ತಡ ಯಾಕ್ರಿ, ನಾವು ಎಲ್ಲಿ ಹೋಗ್ತೀವಿ, ಯಾವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಂತೇಳಿ ನೋಡಿ ಹೋಗಿ ಬರೋಣಂತ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರೆಗೆ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ. ಯಾರು ಹೆಣ್ಮಕ್ಳು ಇರ್ತಾರೆ ನೋಡಿ, ನಾವು ಇರ್ತಾರಲ್ಲಿ ಮಾಡಿ ನಮ್ದೀಗ ನಮ್ಮ ಮನೆಯಿಂದ ಜರ್ನಿ ಶುರು ಆತ. ನಾವು ಎಲ್ಲಿ ಬರ್ಬೇಕು ನೋಡ್ರಿ, ಆ ಪ್ಲೇಸಿಗೆ ಬಂದಾತ. ನಮ್ಮ ಊರ ಶಾಲೆ ಅಲ್ಲ, ನೀವು ಅಲ್ಲಿ ಹೆಸರು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದ ನಾವು ಎಲ್ಲಿ ಬಂದೀವಿ ಅಂಥೇಳಿ. ನಮ್ಮೂರಿಂದ ದೂರ ಏನಿಲ್ಲ, ಒಂದು 6 ಕಿಲೋಮೀಟರ್ ಆಗ್ಬೋದೇನೋ, ನನಗೂ ಅಷ್ಟೊಂದು ಪಕ್ಕ ಗೊತ್ತಿಲ್ಲ. ನಾನು ಮೊದಲನೇ ಸಲ ಈ ಊರಿಗೆ ಹೋಗಿರೋದು. ಇಲ್ಲಿ ನಾನು ಹೇಳಿದ್ನಲ್ಲ, ಸ್ಕೂಲ್ ಫಂಕ್ಷನ್ ಅಂತೇಳಿ ಪ್ರತಿಭಾ ಕಾರಂಜಿ ಐತಿ. 3 ಶಾಲೆ ಅಂತ ಅನ್ಕೋತೀನಿ. ಬಟ್ಕುರ್ಕಿ ಮತ್ತು ನಾಗನೂರು, ನಂದಿಹಾಳ, ಇವು 3 ಶಾಲೆದು ಅಥವಾ ಇನ್ನೂ ಜಾಸ್ತಿ ಶಾಲೆ ಬಿಟ್ಟ ಅಂತ ನನಗೂ ಮರ್ತೇನೆ ಸ್ವಲ್ಪ. ದಯವಿಟ್ಟು ಕ್ಷಮೆ ಇರಲಿ. ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಇನ್ನೊಮ್ಮೆ ಒಂದು ಸ್ವಲ್ಪ ಇಲ್ಲಿ ಒಂದಿಷ್ಟು ದಾನಿಗಳ ಹೆಸರನ್ನ ನಾವು ಬರೆದಿಲ್ಲ. ಆ ದಾನಿಗಳ ಹೆಸರನ್ನು ಸಹಿತ ನಾವು ಹೇಳ್ತೀವಿ. ಆ ದಾನಿಗಳು ಯಾರ್ಯಾರಪ್ಪ ಅಂದ್ರೆ, ಈ ನಮ್ಮ ಪ್ರತಿಭಾ ಕಾರಂಜಿಗೆ ಬ್ಯಾನರ್ ಮಾಡಿಸಿದಂತ ಯಾರಪ್ಪ ಪ್ರವೀಣ್ ಬನ್ನೂರ್ ಅವರು ನಮಗ ಬ್ಯಾನರ್ ಅನ್ನು ಮಾಡಿಸಿಕೊಟ್ಟಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಎಲ್ಲಾ ಪ್ರಶಸ್ತಿ ಪತ್ರಗಳನ್ನ ಶ್ರೀಮತಿ ರಾಜೇಶ್ವರಿ ಸಿ ಯಾದವಾಡ್ ಅವರು 450 ಪ್ರಶಸ್ತಿ ಪತ್ರಗಳನ್ನು ಮಾಡಿಸಿಕೊಟ್ಟಾರೆ. ಅದೇ ರೀತಿಯಾಗಿ ನಮ್ಮ ಕನಶ್ಚೇರಿ ಅವರು 50 ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಬಹಳಷ್ಟು ಮಂದಿ ಇದ್ದಾರೆ. ದಯವಿಟ್ಟು ಅವರು ಅನ್ನದೇ ಆ ಎಲ್ಲ ಮಾನ್ಯರು ಈ ವೇದಿಕೆ ಕಡೆ ಬರಬೇಕು. ಅದು ಮತ್ತೊಂದು ನಿಟ್ಟಿನಾಗಿ ನಾವು ಕರಣ್ ಅವ್ರಿಗೆ ಏನು ಸನ್ಮಾನ ಮಾಡೋದು ಮಾಡ್ತೀವಿ. ಹೆಂಗಂದ್ರೆ ಗೌರ್ಮೆಂಟಿಂದ ಯಾವುದೇ ರೀತಿಯ ಸಹಾಯಧನ ಬಂದಿರೋದಿಲ್ಲ. ಹಾಗಾಗಿ ಅಲ್ಲಿ ಕಲಿಯುವ ಮಕ್ಕಳ ಪಾಲಕರ ಅವರ ಸಹಾಯದಿಂದ ಮತ್ತು ಅಲ್ಲಿನ ಅಧ್ಯಕ್ಷತೆ ಇರ್ತಾರ, ಶಾಲೆ ಮೆಂಬರ್ಸ್ಗಳು ಏನಿರ್ತಾರೆ ಅವರು, ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ಏನಿರ್ತಾರಲ್ಲ ಅವರ ಸಹಾಯ ಧನವನ್ನು ಪಡ್ಕೊಂಡು ಮತ್ತು ಎಲ್ಲ ಫಂಕ್ಷನನ್ನು ಅರೇಂಜ್ ಮಾಡ್ತಿರ್ತಾರೆ. ಈಗ ಇಲ್ಲೇ ಮಕ್ಕಳಿಂದ ಸ್ವಾಗತ ಭಾಷಣ ಶುರು ಆತ. ನೀವು ಕೇಳ್ಕೊರಿ, ನೀವು ಖುಷಿ ಪಡ್ತೀರಿ. ನಾನು ಹೇಳಿದ್ನಲ್ಲ, ನಿಮ್ಮ ಆ ದಿನಗಳನ್ನು ಈ ವಿಡಿಯೋ ಮೂಲಕ ನೀವು ನೆನಪು ಮಾಡ್ಕೊಂಡ ಒಂದು ಸಿಹಿ ಗಳಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾರ್ಥನೆ ಗೀತೆಯನ್ನ ಹಾಡಿರ್ತಕ್ಕಂಥ ಅನುಷಾಣ ಹಾಗೂ ಸಂಘಟಕರಿಗೆ ಧನ್ಯವಾದಗಳು. ಈಗ ಮುಂದಿನ ಒಂದು ಕಾರ್ಯಕ್ರಮ ಸ್ವಾಗತ ಗೀತೆ ಪದ್ಮಾವತಿ ನಿಮ್ನಾಯಕ್ ಹಾಗೂ ಸಂಘಟಕರಿಂದ. ಪದ್ಮಾವತಿ ನಿಮ್ನಾಯಕ್ ಹಾಗೂ ಸಂಘಟಕರಿಂದ ಸ್ವಾಗತ ಗೀತೆ. ವೇದಿಕೆಗೆ ಸ್ವಾಗತ, ತಂದೆ ತಾಯಿಗೆ ಸ್ವಾಗತ,
ಉಸ್ತುವಾರಿಯಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಕದ ಗ್ರಾಮದ ಹಾಗೂ ಕ್ರೀಡಾ ಶಾಲೆಯ ಉಪಾಧ್ಯಕ್ಷರಂತ ಶ್ರೀಮತಿ ರಾಜೇಶ್ವರಿ ಶ್ರೀ ಯಾದವಾಡ್ ಅವರನ್ನ ನಮ್ಮ ಎರಡು ಟ್ರಸ್ಟರ ವತಿಯಿಂದ ಹಾಗೂ ಸಮಸ್ತ ಗುರುಗಳ ವತಿಯಿಂದ ಹಾಗೂ ನಂಜಾಳ ಗ್ರಾಮದ ಸಮಸ್ತ ಜನರ ವತಿಯಿಂದ ಮತ್ತು ಬಾಲಕರ ವತಿಯಿಂದ ಉತ್ಪೂರ್ಣವಾದಂಥ ಸ್ವಾಗತವನ್ನು ಕೊಡುತ್ತಾ ಅವರಿಗೆ ಕಂಬಾರಿ ಟೀಚರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಇದೇ ರೀತಿ ಇವತ್ತಿನ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಬಟ್ಕುರ್ತಿ ಹಾಗೂ ಹನುಮಾಪುರ ವಲಯಗಳ ಪ್ರತಿಭಾಕಾರರಿಗೆ ಮುಖ್ಯ ಅತಿಥಿ ಸ್ಥಾನ ವಹಿಸಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಸುಗಂಧ ಸದಾಶಿವ ಮಾಧವ್ ಅವರನ್ನ ಸಕಲ ಗುರುಬಲಗಳ ವತಿಯಿಂದ ಹಾಗೂ ನಂಜಾಳ ಗ್ರಾಮದ ಸಮಸ್ತ ಗುರುಗಳ ರೀತಿಯಿಂದ ಹಾಗೂ ಮುದ್ದು ಬಾಲಕರ ರೀತಿಯ ವತಿಯಿಂದ ಉತ್ಪೂರ್ಣವಾದಂತಹ ಸ್ವಾಗತವನ್ನು ಕೊಡುತ್ತಾ ಅವರಿಗೆ ನಮ್ಮ ಶಾಲೆಯ ಸಹಶಿಕ್ಷಕರಾದಂತಹ ಸುತ್ತೇ ಮೇಡಮ್ ಅವರು ಮಾಲಾರ್ಪಣೆ ಮಾಡಬೇಕಂತ ಅವರಿಗೆ ಕೇಳ್ಕೊತಿದ್ದಾರೆ. ಅದೇ ರೀತಿ ಇವತ್ತಿನ ನಮ್ಮ ಬಟ್ಕುರ್ತಿ ಹಾಗೂ ಹನುಮಾಪುರ ಕ್ಲಸ್ಟರ್ ವಲಯ ಮಟ್ಟದ ಪ್ರತಿಭಾಕಾರರಿಗೆ ಸವಿನೇಳಿ ರುಕ್ಮಿಣಿ ವೆಂಕಣ್ಣ ಕನಸಗೇರಿ ಹಾಗೂ ನಮ್ಮ ನಂಜಾಳ ಗ್ರಾಮದ ವತಿಯಿಂದ ಉತ್ಪೂರ್ಣವಾದಂತಹ ಸ್ವಾಗತ ಕೋರುತ್ತಾ ಅವರಿಗೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರಾದಂತಹ ಗಟ್ಲೂರ್ ಟೀಚರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಪಾಟೀಲ್ ಟೀಚರ್ ಅವರು SDMC ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣ ಬಂಗಿ ಅವರಿಗೆ ನಮ್ಮ ನಂಜಾಳ ಗ್ರಾಮದ ಸಮಸ್ತ ನಾಗರ ವತಿಯಿಂದ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ವತಿಯಿಂದ ಮತ್ತು ಬಾಲಕರ ವತಿಯಿಂದ ಉತ್ಪೂರ್ಣವಾದಂತಹ ಸ್ವಾಗತ ಕೊಡ್ತಾ ಅವರಿಗೆ ವಿಠಲ್ ದಳವಾಯಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಇನ್ನು ಅದೇ ರೀತಿ ಇವತ್ತಿನ ಪ್ರವೀಣ್ ಬನ್ನೂರ್ ಅವರಿಗೆ ಉತ್ಪೂರ್ಣವಾದಂತಹ ಎಲ್ಲ ಶಿಕ್ಷಕರ ಪರವಾಗಿ ಉತ್ಪೂರ್ಣವಾದಂತಹ ಸ್ವಾಗತವನ್ನು ಕೊಡ್ತಾ ಅವರಿಗೆ ಭಗವಾನ್ ಸರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಎಲ್ಲ ಶಿಕ್ಷಕರ ವತಿಯಿಂದ ನಂಜಾಳ ಗ್ರಾಮದ ಸಮಸ್ತ ಗುರುಗಳ ವತಿಯಿಂದ ಮುದ್ದು ಬಾಲಕರ ವತಿಯಿಂದ ಹೊಸನವರು ಆಗಮಿಸಿದಾರ ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ವತಿಯಿಂದ ಉತ್ಪೂರ್ಣವಾದಂತಹ ಸ್ವಾಗತವನ್ನು ಕೊಡ್ತಾ ಅವರಿಗೆ ನಮ್ಮ ಅಪ್ಪನಾಥ್ ಸರ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅಪ್ಪನವ್ರು ಸರ್ ಅವರು ಅದೇ ರೀತಿ ನಮ್ಮ SDMCಯ ಸದಸ್ಯರಾದಂಥ ಶ್ರೀ ಚೆನ್ನಪ್ಪಗೌಡ ಅವರು ಆಗಮಿಸಿದಾರ ಅವರಿಗೂ ಸಹ ನಾವು ಉತ್ಪೂರ್ಣವಾದಂಥ ಸ್ವಾಗತ ಕೊಡ್ತಾ ಅವರಿಗೆ ನಮ್ಮ ಬೆಟ್ಲೂರ್ ಸರ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. KM ದರ್ಗಾ ಸರ್ ಅವರು ಆಗಮಿಸಿದಾರ ಅವರಿಗೂ ಸಹ ನಮ್ಮ ಎಲ್ಲ ಗುರುಗಳ ವತಿಯಿಂದ ಹಾಗೂ ಮುದ್ದು ಬಾಲಕರ ವತಿಯಿಂದ ಉತ್ಪೂರ್ಣವನ್ನು ಸಹಿತ ಅವರಿಗೆ ಬಡಿಗೇರ್ ಸರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ನಮ್ಮ SDMCಯ GS ಮುದುಕರಿ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಎರಡೂ ಕ್ಲಸ್ಟರ್ನ ಶಿಕ್ಷಕರ ವತಿಯಿಂದ ಹಾಗೂ ಮುಂದರಿಗೆ ಎಲ್ಲ ಮಂಜುನಾಥ್ ಮುಳ್ಳೂರವರೇ ಪ್ರಧಾನ ಗುರುಗಳಾದ BB ಸಂಗನವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಅವರಿಗೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರ ದವಾಯಿ ಸರ್ ಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊಂಡು ಪ್ರಧಾನ ಗುರುಗಳಿಗೆ ಮಾಲಾರ್ಪಣೆ ದಳವಿ ಸರ್ ಮಾಡಬೇಕು. ಯಾತ್ರಕ್ಕೆ ಅವ್ರು ಬೋರ್ಡ್ ಸಿಗೋದಿಲ್ಲ ಯಾರಿಗೆ ಸರ್ ಫೋಟೋ ಹೊಡ್ಬೇಕು. ಹಾಂ ರೂಪಾಯಿ ಹಿಡಿ ಕಟ್ ಮಾಡಿ ಐತಿದ್ದೀನಿ ಕಟ್ ಹಾಕ್ಸೋದು ಐತಿದ್ದೀನ ನೋಡ್ರಿ ಏ ಮಕ್ಕಳೇ ಚಪ್ಪಾಳೆ ತಟ್ರಿ
ಆಸೀನರಾದಂಥ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಣಮಾಪುರ ಕ್ಲಸ್ಟರ್ ಮತ್ತು ಬಟಕುರ್ಕಿ ಕ್ಲಸ್ಟರ್ ಪ್ರೌಢಶಾಲೆ ಹಾಗೂ ಮಾಧ್ಯಮಿಕ ಶಾಲೆಗಳ ವೇದಿಕೆಯಲ್ಲಿ ಆಸೀನರಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರೇ ಹಾಗೂ SDMC ಅಧ್ಯಕ್ಷರೇ ಹಾಗೂ ಶಿಕ್ಷಣ ಕ್ಷೇತ್ರಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಂಡ ಮಹಿಳೆಯರೇ ಹಾಗೂ ಶಿಕ್ಷಕ ವೃಂದವೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ನಮ್ಮ ಭಾಷಣ ಬೇಡವಾಗಿದೆ. ಯಾಕಂತಂದ್ರೆ ನಿಮ್ಮ ಕಾರ್ಯಕ್ರಮಗಳ ಮುಂದೆ ಬಹಳ ಅದಾವು, ಮಕ್ಕಳು ಕಾತರದಿಂದ ಕಾಯ್ತಾ ಇದ್ದೀರಿ. ಆದರೂ ಕಾರ್ಯಕ್ರಮದ ಪ್ರಕಾರ ನಾವು ಮಾತನಾಡಲೇಬೇಕು. ಒಂದೆರಡು ಮಾತುಗಳನ್ನ ಮಾತಾಡ್ತೇನೆ. ಯಾಕಂತಂದ್ರೆ ನಾವು ದೊಡ್ಡ ಭಾಷಣಕಾರರೇನಲ್ಲ, ತಿಳಿದಷ್ಟು ಹೇಳ್ತೇವೆ ನಿಮಗೆ. ಯಾಕಂದ್ರೆ ಮಕ್ಕಳಲ್ಲಿ ಪ್ರತಿಭೆ ಭಾಳ ಇರುತ್ತಂತ. ಪ್ರತಿಭಾ ಕಾರಂಜಿ ಅಂತ ಹೆಸರೇ ಒಂದು ಸುಂದರವಾದ ಹೆಸರೈತೆ. ಯಾಕಂತಂದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸೋದು ಶಿಕ್ಷಕರೊಬ್ಬರೇ ಮಾತ್ರ. ಯಾಕಂತಂದ್ರೆ ನಾವು ಮನೆಯಾಗ ಏನು ಕಲ್ಸಕ್ಕಾಗೋದಿಲ್ಲ. ನಮ್ಮ ಮಕ್ಕಳನ್ನ ಹೆರ್ತೀವಿ, ಹೊರ್ತೀವಿ, ಜೋಪಾನ ಮಾಡ್ತೀವಿ, ಆದ್ರೆ ಅವರ ಭವಿಷ್ಯವನ್ನು ನಿರೂಪಿಸೋಕೆ ನಮಗೆ ಸಾಧ್ಯ ಇಲ್ಲ. ಅದನ್ನು ಸಾಧ್ಯ ಮಾಡೋರು ಯಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳನ್ನ ಯಾವಾಗ ಶಾಲೆಗೆ ಸೇರಿಸ್ತೀವಿ, ಯಾವಾಗ ಶಿಕ್ಷಕರ ಕೈಯಲ್ಲಿ ಕೊಡ್ತೀವಿ, ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂದ್ರೆ ನಮಗೇನು ಮಾಡೋಕ್ಕಾಗಂಗಿಲ್ಲ. ನಾವು ಒಂದು ತಾಸು ಮಕ್ಕಳು ಮನೆಯಾಗ ಇಡಕ್ಕಾಗಂಗಿಲ್ಲ. ಹಿಡಿತರೇನು ಯಾರು ಮಕ್ಕಳನ್ನ ಒಂದು ತಾಸು ಹಿಡಿಯೋದಿಲ್ಲ. ಅವ್ರು ಎಲ್ಲಾ ಶಿಕ್ಷಕರು ಸಣ್ಣ ಮಕ್ಕಳಿಂದ ದೊಡ್ಡ ದೊಡ್ಡ ಮಕ್ಕಳ ಮಠ ಇರ್ತಾರ, ಯಾರ್ಯಾರು ಕುಂಟರಿರ್ತಾರೋ, ಯಾರು ಇದು ಇರ್ತಾರೋ, ಎಲ್ಲಾ ಮಕ್ಕಳನ್ನ ಅನುಸರಿಸ್ಕೊಂಡು ಅವ್ರಿಗೆ ಶಿಕ್ಷಣ ಬೋಧನೆ ಮಾಡಿ ಸಮಾಜದಲ್ಲಿ ಒಬ್ಬ ಮೌಲ್ಯ ವ್ಯಕ್ತಿಯನ್ನಾಗಿ ನಿರೂಪಣೆ ಮಾಡ್ತಾರಲ್ಲ, ಆ ಶಿಕ್ಷಕರಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂತಂದ್ರೆ ಅದು ಅಷ್ಟು ಸಾಧಾರಣ ಕೆಲಸವಲ್ಲ. ಇವತ್ತು ನಾನು ಏನಾದರೂ ಇಲ್ಲಿ ಬಂದು ನಿಂತೀನಿ ಅಂತಂದ್ರೆ ಅದಕ್ಕೆ ನನ್ನ ಶಿಕ್ಷಕರೇ ಕಾರಣ. ಯಾಕಂತಂದ್ರೆ ನನಗೆ ಏನು ಬರ್ತಿದ್ದಿಲ್ಲ. ಅಕ್ಷರ ಏನು ಜ್ಞಾನ, ಅಕ್ಷರ ಜ್ಞಾನ ಏನು, ನಮಗೆ ಸಂಸ್ಕಾರ ಹೆಂಗೆ, ಗೌರವ ಕೊಡೋದು ಹೆಂಗೆ, ಸಮಾಜದಲ್ಲಿ ವರ್ತನೆ ಮಾಡೋದು ಹೆಂಗೆ ಅಂತೆಲ್ಲ ತಿಳಿಸ್ಕೊಡೋದೇ ಶಿಕ್ಷಕರ. ನಮ್ಮ ಜೀವನದ ಎರಡು ಪ್ರತಿಭಾ ಅಪೂರ್ವ ಅಂಗಗಳು ಯಾವಪ್ಪ ಅಂತಂದ್ರೆ, ಒಂದು ನಮ್ಮ ಹೆತ್ತ ತಂದೆ ತಾಯಿಗಳು, ಎರಡನೇದು ಬಿಟ್ಟರೆ ಶಿಕ್ಷಕರು. ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬೆಳಿಬೇಕಾದ್ರೆ ಒಬ್ಬ ಏನೋ ಆಗಲಿ, ಇವತ್ತಿಷ್ಟೆಲ್ಲ ಮಕ್ಕಳದಿರಿ, ಮಕ್ಕಳೊಳಗೆ ಯಾರ್ಯಾರು ಏನೇನು ಹಾಕಿರೋ ಗೊತ್ತಿಲ್ಲ. ಇವತ್ತು ಇಲ್ಲಿರುವ ಮಕ್ಕಳು ಪ್ರಧಾನಿ ಆಗಬಹುದು, ಮುಖ್ಯಮಂತ್ರಿ ಆಗ್ಬೋದು, IAS ಆಗ್ಬೋದು, KAS ಆಗ್ಬೋದು, ಶಿಕ್ಷಕರಾಗಬಹುದು, ಎಲ್ಲರೂ ಇರ್ತೀರಿ ಇವಾಗ. ಆದ್ರೆ ನಿಮ್ಮಲ್ಲಿರುವ ಪ್ರತಿಭೆ, ನಿಮ್ಗೆ ಯಾಕೆ ಈ ಕಾರ್ಯಕ್ರಮ ಇರ್ತಾರಪ್ಪ ಅಂತಂದ್ರೆ ನೀವು ಧೈರ್ಯವಂತರಾಗಬೇಕು. ಸಮಾಜದೊಳಗೆ ಏನೇ ಬಂದರೂ ಎದುರಿಸಿ ನಿಂದಿರ್ಬೇಕು. ಸ್ಟೇಜ್ ಕರೇಜ್ ಇರಬೇಕು. ಈ ಸ್ಟೇಜ್ ಕರೇಜ್ ಏನು ಅಸಾಮಾನ್ಯದಲ್ರಿದೆ. ಯಾಕಂತ ಸಾಕ್ಷರತಾ ಇಲಾಖೆ ಬೆಳಗಾವಿ, ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಾಳ ಆಶ್ರಯದಲ್ಲಿ ನಡೆಯತಕ್ಕಂಥ ಹನುಮಾಪುರ ಹಾಗೂ ಉಳಿದ ಎಲ್ಲ ಗಣ್ಯಮಾನ್ಯರು, ಇದು 2 ವರ್ಷವರೆಗೆ ಕೊರೋನಾದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಿತ್ತು. 2 ವರ್ಷದ ನಂತರ ಮತ್ತೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಒಂದು ಲವಲವಿಕೆ ಹೆಚ್ಚಾಗಿದೆ. ಇದು ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯಕ್ರಮ. ಪ್ರತಿಭಾ ಕಾರಂಜಿ ಅಂದರೆ ಪ್ರತಿಭೆಯನ್ನು ಗುರುತಿಸುವುದು. ಈಗ ನಾವು ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನುಳಿದ ಪ್ರತಿಭೆ ಆ ಮಕ್ಕಳಲ್ಲಿ ಇರ್ತದ, ಅದನ್ನು ಹೊರಬಿಡಿಸುವಂಥ ಒಂದು ಕಾರ್ಯಕ್ರಮ. ಕೇವಲ ವಿದ್ಯೆಯಿಂದಲೇ ಜೀವನ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಡಿ. ಬುದ್ಧಿಯಿಂದ ಅವರ ಬಿಸ್ಕತ್ತಿ 500 ರೂಪಾಯಿ, ಶ್ರೀ ರಾಮಣ್ಣ ಬೂಸ್ಕೋನ್ 500 ರೂಪಾಯಿ, ಶ್ರೀ ಭೀಮಪ್ಪ ಬಟ್ಕುರ್ಕಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಕನಸ್ಕೇರಿ ಅವರು ಕೊಟ್ಟಾರೆ. ಅದೇ ರೀತಿಯಾಗಿ ಅವರಿವರನ್ನೇ ಇಲ್ಲಿ ಕೊಟ್ಟಾರಾತು ಕೊಡಲಾರ್ದಾತು ಎಲ್ಲರಿಗೂ ನಾವು 5,000 ರೂಪಾಯಿ ಚೆಕ್ಕನ್ನ ನಮ್ಮ ಹಳ್ಳಿಯ ಜೀವನ ಯೂಟ್ಯೂಬ್ದಲ್ಲಿ ಕಾರ್ಯಕ್ರಮ ನಡೆಸಿಕೊಡುವಂತ ಶ್ರೀಮತಿ ರುಕ್ಮಿಣಿ ಕನಸ್ಕೇರಿ ಗ್ರಾಮ ಪಂಚಾಯತ್ ಸದಸ್ಯರು ಬಟ್ಕುರ್ಕಿ ಇವರಿಗೆ ನೆನಪಿನ ಕಾಣಿಕೆಯನ್ನ ನಮ್ಮ ಕಂಬಾ ಟೀಚರ್ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತೀನಿ. ಚಪ್ಪಾಳಿ ತಟ್ಟಬೇಕು ಮಕ್ಕಳು. ನೀವು ಏನು ಕೊಡ್ಲಿಕ್ಕಾಗದೆ ಚಪ್ಪಾಳಿ ತಟ್ರೆ, ಅದಕ್ಕಿಂತ ಬಹುಮಾನ ದೊಡ್ಡದೇ ಯಾವುದೂ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋನ ನೋಡಿದಿಂದ ನಿಮ್ಗೆ ಖಂಡಿತ ನಿಮ್ಮ ಪ್ರೈಮರಿ ದಿನಗಳು ನೆನಪಾಗೇ ಆಗಿರ್ತಾವೆ. ಮತ್ತು ಆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್, ಪ್ರೌಢಶಾಲೆ ಟೀಚರ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿರಿ. ಅವ್ರಿಗೆ ಖುಷಿ ಪಡ್ತಾರೆ. ಗೌರ್ಮೆಂಟ್ ಶಾಲೆಯಲ್ಲಿ ಈ ಥರದ
ಏನು ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಾರಲ್ಲ ಅದನ್ನು ನೋಡೋಕಂದ್ರೂ ಸಿಕ್ಕಾಪಟ್ಟೆ ಖುಷಿ ಆಕ್ಕೈತಿ. ಯಾಕಂದ್ರೆ ಹಳ್ಳಿ ಮಕ್ಕಳಲ್ಲೇ ಅಷ್ಟೊಂದು ತಂದೆ ತಾಯಿಗಳು ಏನಂತಂದ್ರೆ ಹೊಲಕ್ಕೆ ಹೋಗಿರ್ತಾರೆ, ಅವರ ದಿನನಿತ್ಯದ ಕೆಲಸದಲ್ಲಿ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಅಷ್ಟೊಂದು ನಾಲೆಜ್ ಇರೋಂಗಿಲ್ಲ ಮತ್ತು ಅಷ್ಟೊಂದು ತಿಳುವಳಿಕೆ ಅಷ್ಟೊಂದು ಜ್ಞಾನ ಇರೋಂಗಿಲ್ಲ. ಆದರೂ ಅದನ್ನು ಎಲ್ಲನೂ ಹೆಂಗಂತಂದ್ರೆ ಒಂದು ಕಲ್ಲನ್ನು ಕೆತ್ತಿ ಶಿಲೆ ಯಾವ ಥರ ಮಾಡ್ತಾರಲ್ಲ ಶಿಲ್ಪಿಗಳು, ಅದೇ ಥರ ಪ್ರೈಮರಿ ಟೀಚರ್ಸ್ ಒಂದು ಹಳ್ಳಿಯ ಮಕ್ಕಳನ್ನು ಆ ಥರ ಅವ್ರನ್ನ ರೂಪಿಸಿರ್ತಾರೆ. ಈಗ ಪ್ರೈಮರಿ ಗೌರ್ಮೆಂಟ್ ಶಾಲೆಯಲ್ಲೇ ಕಲಿತ ಮಕ್ಕಳ ಎಂತೆಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅದಾರ. ಈಗೆಲ್ಲ ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ, ಇಲ್ಲ ಜಾಸ್ತಿ ರೊಕ್ಕ ಕೊಟ್ಟನ ನಾವು ಶಾಲೆಗೆ ಹಚ್ಚಿದ್ರೆ ಮಕ್ಕಳು ಶಾಣ್ಯರು ಆಕ್ಕಾರು ಅನ್ನುವಂಥ ಏನಂದ್ರೆ ತಪ್ಪು ಕಲ್ಪನೆ ಪಾಲಕರಲ್ಲಿ ಬಂದುಬಿಟ್ಟೈತಿ. ಅದೆಲ್ಲ ಮಕ್ಕಳು ಯಾವುದೇ ಒಂದು ಶಾಲೆಯಲ್ಲಿ ಕಲಿತ್ರೂ ಕಲಿಬೇಕನ್ನುವ ಆಸಕ್ತಿ ಅವರು ಇರ್ಬೇಕು, ಪ್ರೋತ್ಸಾಹ ಕೊಡುವ ಅಂಥ ಮನಸ್ಥಿತಿ ತಂದೆ ತಾಯಿಗಿರ್ಬೇಕು. ಖಂಡಿತ ಅವರ ಮುಂದೊಂದು ದಿನ ಅವರ ಭವಿಷ್ಯವನ್ನು ಕಟ್ಕೋತಾರೆ ಮತ್ತು ಮನೆಗೆ ಒಳ್ಳೆಯ ಪ್ರಜೆ, ಊರಿಗೆ ಒಳ್ಳೆಯ ಪ್ರಜೆ, ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಜೆ ಆಗ್ತಾರಂತನೇ ಹೇಳ್ತೀನಿ ನಾನು. ಇಲ್ಲಿ ಡ್ಯಾನ್ಸ್ ನಡೆದೈತೆ ನೋಡಿರಿ, ಯಾಕಂದ್ರೆ ಕಾಪಿರೈಟ್ ಕ್ಲೇಮ್ ಬೀಳ್ತೈತಿ. ಹಾಗಾಗಿ ನನ್ನ ಸಾಂಗ್ನ ಅದನ್ನು ಮ್ಯೂಟ್ ಮಾಡ್ತೀನಿ ಮತ್ತು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಖಂಡಿತ ಈ ಮಕ್ಕಳ ಪ್ರತಿಭೆಯನ್ನು ನೋಡಿ, ಅವರ ಡ್ಯಾನ್ಸನ್ನು ನೋಡಿ ನೀವು ಖುಷಿ ಪಡ್ತೀರಿ ಅಂತ ಅನ್ಕೋತೀನಿ. ನೀವು ನೋಡ್ಕೊಂಬರ್ರಿ. ಹೊರಗಡೆ ಎಲ್ಲ
ಈ ಒಂದು ಕಲೆಯನ್ನ ಮೆಚ್ಚಿ ತರಬೇತಿ ಶಿಕ್ಷಣವನ್ನು ನಡೆಸಿದೀವಿ. 1 ತಿಂಗಳ ಮಟ್ಟ ನಮಗೆ ಸಹಾಯ ಮಾಡ್ಯಾರ್ರಿ. 1 ದಿವಸ 1 ತಿಂಗಳ ಮಕ್ಕಳಿಗೆ ಏನ್ ಬೇಕು ಕೇಳ್ತಾರೆ ಕೊಡ್ರಿ ಅಂತ ಹೇಳಿ. ಅದಕ್ಕೆ ಇಲ್ಲಿ ಅವರ ನೃತ್ಯವನ್ನು ನೋಡಿ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರೂ ಆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಬೇಕಂತಲೇ ನಮ್ಮ ವಿನಂತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಸರ್ವ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಒಂದ್ ಸ್ವಲ್ಪ ಹಾಯ್ ಮೇಡಮ್. ನಿಮ್ಮ ಅಂಟಿ ಅದು ಎಲ್ಲರೂ ನೋಡ್ತಾರ ಅದನ್ನು. ಅವ್ರ ಅಂಟಿ ಯಾರದು ನೋಡ್ತಾರ್ರಿ ಅಲ್ಲಿ ಎಲ್ಲರೂ ನೋಡ್ತಾರೆ. ಅವು ನಮ್ಮ ರಾಯನಂಕರ ನಮ್ಮ ಧ್ರುವ ಅದ, ನಮ್ಮ ಧ್ರುವ ಅದ. ಬಂದಿರ್ತಾವಲ್ಲ, ನಮ್ಮ ರಾಣಿ ಬಿಟ್ಟಿದ್ರಲ್ಲ ಮೊನ್ನೆ. ಮಸ್ತ್ ಆಕ್ಟಿವ್ ಅದ ಆಕಿ. ರ್ಯಾಂಕ್ ಐತಿ, ಯೂನಿವರ್ಸಿಟಿ ರ್ಯಾಂಕ್, ಸೆಕೆಂಡ್ ರ್ಯಾಂಕ್. ಇದು ಹೈಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಇದ್ಲು. ಬಾಯ್. ಗೊಂಬೆ ಹೇಳ್ತೈತೆ ಹಾಡು. ಹಾಡು ಹಾಡ್ತಾನಂತ ನೋಡ್ರಿ. ಹಾಡುದಲ್ಲ ಯಾಕ ಕೃಷಿಯರ್ಕ್ ಬರ್ತಿಲ್ಲ ನೀನ? ನಿಶ್ಚಯ ಆಗೈತೆ ಬಗ್ರಿ ತೋರ್ಸಲ್ಲ. ಅಭಿಯಾನ ಹಿಂಗಾಯ್ತು ನೋಡ್ರಿ. ಅಮ್ಮ ಬರಕಂಗೆ ಯಾಕ್ರಿ? ಹಿಂಗಾಯ್ತು ನೋಡ್ರಿ, ನಾ ಬಗ್ರಿ ತಂದೀನಿ ಯಾಕ್ರಿ? ಅವ್ರಿಗೆ ತೋರಿಸಲಿ, ತೋರ್ಸ್. ಬಗ್ರಿ ತಂದ ನೋಡ್ರಿ. ಕೊಡಬೇಡ ಬಿಡಂತಿ ಮತ್ತೆ ಅಲ್ಲಿ ಹಂಗ ಅಂದಾರಲ್ಲ, ಸುಮ್ಮನೆ ತೆಗೆದೋಗೋದು ಬಿಡ್ರಿ. ನಮ್ಮ ಮನೆಯವ್ರು ನಾನು ಇಲ್ಲೇ ಬಿಟ್ಟು ಹೊಂಟ್ರಿ. ಯಾಕಂದ್ರೆ ಇಲ್ಲೇ ಹೊಂಟೇನೆ ಗೌರಿ ಹೊಡ್ಕೊಬರಕ್ಕೆ ಹೊಂಟೇನೆ. ಮುಂಜಾನೆಗೆ ಇಲ್ಲೇ ಕಟ್ಟೈತದ. ಹೋಗಿ ನೀರು ಕುಡಿಸಿ ನಮ್ಮ ಮನೆಯವ್ರು ಮೇಯಿಸ್ತಾರೆ. ನಾವು ಇದು ಏನಪ್ಪ ಪ್ರತಿಭಾ ಕಾರಂಜಿ ಇತ್ತು. ಡ್ಯಾನ್ಸ್ ಇನ್ಮ್ಯಾಗ ಶುರು ಆಕ್ಕವು ಫಸ್ಟ್. ಈಗ ದಾನಿಗಳು ತೀರ್ತಾರಲ್ಲ ಗೌರಿ, ಅವ್ರಿಗೆಲ್ಲ ಸನ್ಮಾನ ಮಾಡಿ ಆದಿಂದ ಶುರು ಮಾಡ್ತಾರಲ್ಲ. ಸಣ್ಣ ಹುಡುಗರು ಹಿಂಗೆ ಡ್ಯಾನ್ಸ್ ನೋಡೋಕೆ ಭಾಳ ಖುಷಿ ಆಕೈತಿ. ನಾವೊಂದು ಫಂಕ್ಷನ್ ಅಷ್ಟು ಮುಗಿಸ್ಕೊಂಡು ಬರ್ತೀವಿ. ಈಗ ಬರೋ ಮುಂದೆ ಶುರು ಆಗಿದ್ದು ಡ್ಯಾನ್ಸ್ ಐತಿ. ಗೌರಿ ಹಿಂಗೆ ಬರಕೈತಿ ನೋಡ್ರಿ. ಪಪ್ಪಿ ಮನೆಯಾಗಿರ್ಬೋದು ಬಹುಶಃ ಅದು. ಫ್ರೆಂಡ್ಸ್, ನಾನು ಏನು ಹೇಳಿದ್ನಲ್ಲ, ಇದು ನಾಗನೂರು ಬಟ್ಗುರ್ಕಿ ಮತ್ತು ನಂದಿಹಾಳ ಅಂತೇಳಿ. ನಾನು ಯಾಕೆ ಹೋಗಿದ್ನಿ ಅಂತೇಳಿ ಕೆಲವ್ರಿಗೆ ಗೊಂದಲ ಆದ್ರೂ ಆಗ್ಬೋದು. ಈಗ ಯಾರಿಗೆ ಕೊಡಬೇಕನ್ನೋ ಮನಸ್ಸು ಇರ್ತೈತಿ. ಎಲ್ಲೋ ಆಗಲಿ, ಒಂದು ಊರ ಫಂಕ್ಷನ್ ಆಗಲಿ, ಏನೋ ಆದ್ರೂ ಸ್ಕೂಲಲ್ಲಾಗಲಿ ಏನೋ ಆಗಲಿ ಕೊಡೋರನ್ನು ಕೇಳ್ತಾರೆ. ಹಾಗಾಗಿ ಏನು ಕೊಡ್ತಾರಲ್ರಿ, ನೆನಪಿನ ಕಾಣಿಕೆ ಕೊಡ್ತಾರಲ್ಲ. ನಮ್ಮೂರ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಗೆ ಗೊತ್ತಿರಲಿಲ್ಲ. ನಾವು ಹಿಂಗೇನಾದರೂ ಇತ್ತಂದ್ರೆ ಖಂಡಿತ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ತೇವೆ. ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುವಷ್ಟು ಶಕ್ತಿ ದೇವ್ರು ನಮ್ಗೆ ಕೊಟ್ಟಿಲ್ಲ. ಆದಷ್ಟು ಬೇಗ ಅದನ್ನು ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ಅವ್ರ ಇಲ್ಲ, ಯಾಕಂದ್ರೆ ಕೊಡ್ತಾರನ್ನೋ ನಂಬಿಕೆ ಒಂದು ಇರ್ತೈತಲ್ಲ. ಹಾಗಾಗಿ ಅವರ ಇದನ್ನು ಎಲ್ಲ ರೆಡಿ ಮಾಡ್ಕೊಂಡಿಂದ ಈ ಕಡೆ ನಮ್ಮ ಮನೆಯವ್ರಿಗೇನೋ ಫೋನ್ ಹಚ್ಚಿದಾರಂತ. ಸರಿ ಆಯ್ತು ರೀ ಅಂತೇಳಿ ಅಂತಂದ್ರಂತ. ಹಾಗಾಗಿ ನಮ್ಮನ್ನು ಕರೆದಿದ್ರು, ನಾವು ಹೋಗಿದ್ವಿ. ಈಗ ಒಂದು ವರ್ಷ ಒಂದು ಸ್ಕೂಲಲ್ಲಿ, ಮತ್ತೊಂದು ವರ್ಷ ಒಂದು ಸ್ಕೂಲಲ್ಲಿ ಹಿಂಗೆ ಅವನ ಪ್ರತಿಭಾ ಕಾರಂಜಿನ ಅರೇಂಜ್ ಮಾಡ್ಕೊಂಡಿರ್ತಾರಂತ ಅನಿಸ್ತೈತಿ. ನಾವು ಕಲಿ ಮುಂದೂ ಹೀಗೆಲ್ಲ ಮಾಡ್ತಿದ್ರು ಸ್ಕೂಲಲ್ಲಿ ಐತಿ. ನನಗೆ ಅಷ್ಟೊಂದು ಗೊತ್ತಿಲ್ಲ. ಎಷ್ಟು ಸಿಕ್ಸ್ತ್ ಇದ್ದಾಗೇನೋ, ಹೌದು 6ನೇ ತರಗತಿಯಲ್ಲಿದ್ದಾಗ ನಾವು ಡ್ಯಾನ್ಸ್ ಮಾಡಿದ್ವಿ. ಲೈಕ್ ಜನವರಿ 26ಕ್ಕೆ
ಹಿಂಗೆ ಪ್ರತಿಭಾ ಕಾರಂಜಿ ಒಳಗತಿ ಹಿಂಗೇನೋ ಪಾರ್ಟಿಸಿಪೇಟ್ ಮಾಡ್ತಿರ್ಕಿಲ್ಲ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಯಾರಿಗೆಲ್ಲ ಈ ವಿಡಿಯೋ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳ್ರಿ. ಮತ್ತು ನೀವು ಕಲ್ತಿರೋ ನಾನು ಹೇಳಾಕತ್ತೀನಲ್ಲ, ಮತ್ತೊಮ್ಮೆ ಕೇಳಾಕತ್ತೀನಿ, ನೀವು ಕಲ್ತಿರೋ ಪ್ರೈಮರಿ ಸ್ಕೂಲ್ ಹೆಸರನ್ನು ಮೆನ್ಷನ್ ಮಾಡಿರಿ. ನನಗೆ ಖುಷಿ ಆಕೈತಿ. ಶಾಲಾ ದಿನಗಳನ್ನು ನಮ್ಗೆ ಹೆಂಗಂದ್ರೆ ಜೀವನ ಪರ್ಯಂತ ನೆನಪಿರ್ತಾವೆ ನೋಡ್ರಿ. ನಾವು ಪ್ರೈಮರಿಯಲ್ಲಿ ಕಲ್ತಿರೋದನ್ನು ಅದು ಅಲ್ಲಿ ಖುಷಿ ಪಟ್ಟಷ್ಟು ನಾವು ಮುಂದೆ ಬರ್ತಾ ಖುಷಿ ಸಿಗಂಗಿಲ್ಲ ಏನೋ ಅಂತ ಅನಿಸ್ತೈತಿ. ಜಾತಿ ಭೇದ ಭಾವ ಇದು ಯಾವುದೂ ಇರೋಂಗಿಲ್ಲ. ಶ್ರೀಮಂತರು ಬಡವರು ಯಾವುದಂದ್ರೆ ಯಾವುದೂ ಇರೋಂಗಿಲ್ಲ. ಅವಾಗಿಂದಕ್ಕೆ ಇವಾಗಿಂದಕ್ಕೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ. ಆದರೂ ಖುಷಿ ಕೊಡ್ತೈತಿ ಶಾಲಾ ದಿನದ ಆ ನೆನಪು, ಆ ಆಟ ತುಂಟಾಟ ಎಲ್ಲ ಇರ್ತೈತಲ್ಲ, ಅದನ್ನು ಮರೆಯೋಕ್ಕಾಗಂಗಿಲ್ಲ ಲೈಫಲ್ಲಿ. ಪಪ್ಪಿ ಐತೇನೆ ಎಲ್ಲ ಪಲ್ಯ? ಹೌದಾ? ಬಡಿಸ್ಕೊತತಿ ಬರೋದಿಲ್ಲ ಅದೇನು. ಆಚೆ ಕಡೆ ಮನೆಗೆ ನಿನ್ನ ರಾತ್ರಿನೂ ಊಟ ಹಾಕಿಲ್ಲ. ಅದಕ್ಕೆ ರೊಟ್ಟಿ ತೊಗೊಂಬನ್ನಿ, ಹಾಕಿದ್ರೆ ಯಾವ ನಾಯಿ ತಿಂದು ಕೈ ಕಟ್ ಅವು ತಿಂದು ಹೋಗಿಂದ ಇದು ಬರ್ತೈತಿ. ಹಾಗಾಗಿ ಊಟನೂ ಹಾಕಿಲ್ಲ ಅದಕ್ಕೆ. ಏನು ಮಾಡಿದ್ರಿ? ಅಮ್ಮ ಹೋಗ್ಯಾಳಣ್ಣ ಕರ್ಕೊಂಬಂದ್ರಿ? ಆಗ್ಯಾವೀಗ ಫ್ರೆಂಡ್ಸ. ನೀವು ಎಲ್ಲರೂ ಕೆಲವರು ಕೇಳ್ತಿದ್ರಿ ಈಚೆ ಕಡೆ ಮನ್ಯಾಗ ಏನೈತಿ ಏನಿಲ್ಲ ಅಂತೇಳಿ. ನಾನು ಅವತ್ತು ಅದನ್ನು ಈ ದಿನನ ನಾನು ವಿಡಿಯೋ ಶೂಟ್ ಮಾಡಿದ್ದೆ. ಇದನ್ನು ಎಡಿಟ್ ಮಾಡಿ ಹಾಕಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ. ಹಾಗಾಗಿ ಡೈಲಿ ಲಾಗ್ ಮಾಡ್ತಿದ್ನಲ್ಲ, ನಾನು ಅದನ್ನ ಶೇರ್ ಮಾಡಿಕೊಂಡೆ. ಇದನ್ನು ಶೇರ್ ಮಾಡೋಕೆ ಆಗಿರಲಿಲ್ಲ. ನಾನಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಮಾಡೇನಂತ ಏನೋ ಐತೆ ಅಲ್ಲಿ, ಏನೋ ಸೀಕ್ರೆಟ್ ಐತಿ, ನೀವು ತೋರಿಸಿಲ್ಲ ಅಂತಂದ್ರೆ. ಏನು ಸೀಕ್ರೆಟ್ ಇರ್ತೈತಿ ಹೇಳ್ರಿ? ಇರೋದನ್ನೆಲ್ಲ ತೋರ್ಸೇನಿ. ಇರೋದ ಒಂದು ಸಣ್ಣ ಕೋಲಿ ಅದ, ಅದನ್ನ ಬಿಟ್ರೆ ಮತ್ತು ಏನೂ ಇಲ್ಲ ಅದರೊಳಗೆ. ಹೆಂಗಂದ್ರೆ ಈ ಸ್ಟೋರ್ ರೂಮ್ ಅಂತಿರಲ್ಲ, ಸ್ಟೋರ್ ರೂಮ್ ಥರ ನಾವು ಅದನ್ನು ಯೂಸ್ ಮಾಡಾಕತ್ತೀವಿ. ಬಾತ್ರೂಮ್ ಆ್ಯಂಡ್ ಸ್ಟೋರ್ ರೂಮ್ ಥರ ಯೂಸ್ ಮಾಡಾಕತ್ತೀವಿ. ಏನಪ್ಪ ವಿಡಿಯೋನ ಸರಿಯಾಗಿ ನೋಡೋಂಗಿಲ್ಲ. ವಿಡಿಯೋ ನೋಡ್ಲಾರ್ದನ ಕಮೆಂಟ್ ಹಾಕ್ತಾರೆ, ಅದಕ್ಕೆ ಬಂದು ಲೈಕ್ ಕೊಡ್ತಿರ್ತಾರೆ. ಅದ್ರ ಏನಂತಾರೆ, ತಲೆನೂ ಗೊತ್ತಿರಂಗಿಲ್ಲ ಬುಡನೂ ಗೊತ್ತಿರಂಗಿಲ್ಲ ಅಂತಾರಲ್ಲ, ಹಂಗೆ ಏನಂದ್ರೆ ಏನೂ ಗೊತ್ತಿರಂಗಿಲ್ಲ, ಸುಮ್ಮನೆ ಲೈಕ್ ಕೊಡೋದು ಹೋಗೋದು. ಈ ಥರ ಎಂಥ ಮೈಂಡ್ ಸೆಟ್ ರೀ ಇವ್ರದ್ದು ಕೆಲವ್ರದ್ದು. ಯಪ್ಪ ಹೇಳೋಕ್ಕಲ್ಲ ನಾನು. ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿರಿ, ನಿಮಗೆ ಕಂಪ್ಲೀಟಾಗಿ ಎಲ್ಲ ಗೊತ್ತಾಕೈತಿ. ಸ್ಕಿಪ್ ಮಾಡಿ ತೋರಿಸೋದಂತ ಅದೇನಿಲ್ಲ ರೀ. ಅಲ್ಲಿನ ಇರೋದು ಕಾಳು ಕಡಿ, ಅಷ್ಟು ಬಿಟ್ಟರೆ ಏನೂ ಇಲ್ಲ.